ಎಸ್, ಯು ಪಿ ಎಸ್ ಸಿಯ ಒಂದು 3 ಹಂತದಲ್ಲಿ 2ನೇ ಹಂತ ಬರ್ತಕ್ಕಂಥದ್ದು ನಮ್ಮ ಹಣೆ ಬರವನ್ನು ಬರ್ತಕ್ಕಂಥದ್ದು. ಈ ಹಣೆ ಬರವನ್ನು ಹಣೆ ಬೆವರಿನಿಂದ ನಾವು ಚೇಂಜ್ ಮಾಡ್ಕೋಬೋದು. ಈ ನಿಟ್ಟಿನಲ್ಲಿ ಬುಕ್ಸ್ ಲಿಸ್ಟು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಜೆಮಿನಿನ ಕೇಳಿ, ಚಾಟ್ ಜಿಪಿಟಿನ ಕೇಳಿ ಎಲ್ಲ ಹೇಳುತ್ತೆ ಬುಕ್ ಲಿಸ್ಟು. ಇವರು ಹೇಳಿದ್ರು ಅದನ್ನೇ ಹೇಳ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ಅದ್ರಾಗೇನು ಡೌಟ್ ಇಲ್ಲ. ಲಕ್ಷ್ಮೀಕಾಂತ್ ಅಲ್ವಾ? ಲಕ್ಷ್ಮೀಕಾಂತ್, ಬರ್ತೀನಿ ಅದ್ರ ಬಗ್ಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಏನು ಮಾಡ್ತಿದ್ವಿ ಅಂದರೆ ಎಕ್ಸಾಮ್ಸ್ ಏನು ಬೇಕು ಅಷ್ಟನ್ನೇ ಓದುವ ನಿಟ್ಟಿನಲ್ಲಿ ಹೇಗೆ ನಾವು ಮೆಟೀರಿಯಲ್ ತರಬೇಕಂತೇಳಿ HYT ಬುಕ್, ಪೊಲಿಟಿ, ಹಿಸ್ಟ್ರಿ, ಎಕಾನಮಿಕ್ಸ್, ಜಿಯೋಗ್ರಫಿ ಬುಕ್ಸ್ ತರ್ತಾ ಇದ್ದೀವಿ. ಜೊತೆಗೆ ಐ ಥಾಟ್, ಓಕೆ, ನನಗೆ ಅನ್ನಿಸ್ತು ಏನು ನಮ್ಮ ಉದ್ದೇಶ ಪೋರ್ಷನ್ ಕಂಪ್ಲೀಟ್ ಮಾಡೋದಾಗಬಾರ್ದು, ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನು ಪಾಠ ಮಾಡಿ ಅವ್ರನ್ನ ಆ್ಯಕ್ಟಿವ್ ಪಾರ್ಟಿಸಿಪೆಂಟಾಗಿ ಮಾಡಬೇಕು. ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಅಕೌಂಟಬಿಲಿಟಿ ಕೊರತೆ ತುಂಬ ಕಾಡುತ್ತೆ. ಈಗ ಹೈಸ್ಕೂಲಲ್ಲಿ ನಮ್ಗೆ ಅಕೌಂಟಬಿಲಿಟಿ ಇತ್ತು, ಕ್ಲಾಸ್ ಟೀಚರ್ ಇದ್ದರು, ನೋಟ್ಸ್ ಇತ್ತು. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದಿಲ್ಲ. ಸೊ ಈ ನಿಟ್ಟಿನಲ್ಲಿ ಆಫ್ಲೈನ್ ಸೆಂಟ್ರನ್ನ ನಾವು ತೆರಿತಾ ಇದ್ದೀವಿ. ಆಫ್ಲೈನ್ ಸೆಂಟ್ರ್ ಇಟ್ ಈಸ್ ಎ ಪ್ಯೂರ್ಲಿ ಟೇಲರ್ ಮೇಡ್ ಫಾರ್ UPSC KPSC ಎಕ್ಸಾಮ್ಸ್. ಏನಿದು ಟೇಲರ್ ಮೇಡ್ ಅಂತಂದರೆ ನೀವು ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗಬೇಕು. ಇಡೀ ಬುಕ್ಕನ್ನ ಪಾಠ ಮಾಡ್ಕೊಂಡು ಹೋದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಓಕೆ, ಇಡೀ ನಾನು ಪೊಲಿಟಿನ ಲಕ್ಷ್ಮೀಕಾಂತ್ ಬುಕ್ಕನ್ನ ಕಂಪ್ಲೀಟಾಗಿ ಪಾಠ ಮಾಡ್ತೇನೆ ಅಂದರೆ ದಟ್ಸ್ ಎ ರಾಂಗ್ ಥಿಂಗ್ ಆ್ಯಕ್ಚುಲಿ. ಒಂದು ನಿಮಗೆ ತೊಂದರೆ, ಇನ್ನೊಂದು ಪಾಠ ಮಾಡೋರಿಗೂ ತೊಂದರೆ. ಸೊ ನಿಮಗೆ ನೆನಪಿಡೋಕ್ಕಾಗಲ್ಲ, ಪಾಠ ಮಾಡೋರಿಗೆ ತುಂಬ ಎನರ್ಜಿ ಡ್ರೈನ್ ಆಗುತ್ತೆ. ಈಗ ನಮಗೆ ಪೊಲಿಟಿಗೆ 900 ಪೇಜ್ ಇದೆ ಪುಸ್ತಕ ಲಕ್ಷ್ಮೀಕಾಂತ್. ಸೊ ಓಕೆನಾ, ಈವನ್ ಬರೆದಂತಹ ಲಕ್ಷ್ಮೀಕಾಂತ್ ಅವ್ರಿಗೂ ಸಹ ಅದನ್ನು ರಿವಿಷನ್ ಮಾಡೋಕ್ಕಾಗಲ್ಲ ಇಂಗ್ಲೀಷಲ್ಲಿ. ಕನ್ನಡದಲ್ಲೂ ಸಹ 600-700 ಪೇಜ್ ಪುಸ್ತಕಗಳು ನಾನು ನೋಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಸಾಗರು ಯಾವ ಬುಕ್ಸನ್ನು ಓದಿದ್ರು, ಜನರಲಾಗಿ ಎಲ್ಲರೂ ಓದಿದ್ರು ಅವ್ರು ಓದಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಹೇಗೆ ರಿವಿಷನ್ ಮಾಡ್ತಾಯಿದ್ರು, ಫೋಕಸ್ಡ್ ಆಗಿದ್ರ ಅಥವಾ ಪೋರ್ಷನ್ ಕಂಪ್ಲೀಟ್ ಮಾಡ್ಕೊಂಡು ಬುಕ್ಸನ್ನು ರಿಪೀಟ್ ಮಾಡ್ತಾ ಇದ್ರ ಅನ್ನುವ ಮೇನ್ಸ್ ಹಂತದಲ್ಲಿ, ಪ್ರಿಲಿಮ್ಸ್ ಹಂತದಲ್ಲಿ ಹೇಗೆ ಅನ್ನೋದನ್ನು ಅವ್ರ ಮಾತಲ್ಲೇ ಹೇಳಿ ಸರ್ ಪ್ಲೀಸ್. ಎಸ್ ಸರ್, ಇನಿಷಿಯಲ್ ಇಯರ್ ಸ್ಟಾರ್ಟ್ ಮಾಡಿದಾಗ ಕೂಡ ನನಗೂ ಗೊತ್ತಿರಲಿಲ್ಲ ಎಲ್ಲದನ್ನೂ ಯಾವ್ದು ಓದಬೇಕು ಯಾವ್ದು ಓದಬಾರ್ದು. ಓಕೆ. ಸೊ ಲಕ್ಷ್ಮೀಕಾಂತ್ ಬುಕ್ ಪ್ರಿಲಿಮ್ ಸ್ಟಾರ್ಟ್ ಮಾಡಿದಾಗ ಫುಲ್ ಬುಕ್ನ ಓದ್ಕೊಂಡು ಕೂತ್ಕೋತಿದ್ದೆ. ಓಕೆ. ಸೊ ನಾನು ಮಾಡಿದ್ದೀನಿ, ಆ ತಪ್ಪನ್ನ ನಾನು ಮಾಡಿದ್ದೀನಿ. ಯಾಕಂದ್ರೆ ಇನಿಷಿಯಲ್ 2-3 ಇಯರ್ಸ್ ಲಕ್ಷ್ಮೀಕಾಂತ್ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿವರೆಗೂ ಓದ್ತಾ ಇದ್ದೆ ಕಂಪ್ಲೀಟ್ ಆಗಿ. ಅಂಡ್ ಸುಮಾರು ಸಲ ರಿವಿಷನ್ ಮಾಡಿಬಿಟ್ಟಿದ್ದೀನಿ. ಆದರೆ ಆಫ್ಟರ್ 2022 ಅಟೆಂಪ್ಟ್ ನನಗೆ ಗೊತ್ತಾಯಿತು, ನಾವು ಯಾವ ಟಾಪಿಕ್ಸ್ನ ಓದಬೇಕು, ಯಾವ ಟಾಪಿಕ್ಸ್ಗೆ ಹೆಚ್ಚು ಟೈಮ್ ಕೊಡಬೇಕು, ಯಾವ ಟಾಪಿಕ್ಸ್ ಇಂದ ಕ್ವಶನ್ಸ್ ಬರ್ತಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಬರುವಂತ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡಬೇಕು. ಸೊ ಇವಾಗ ಗವರ್ನರ್ ಟಾಪಿಕ್ ನಮಗೆ ನ್ಯೂಸ್ ಅಲ್ಲಿ ಬರ್ತಿದೆ ಅಂತ, ಗವರ್ನರ್ ರಿಲೇಟೆಡ್ ಪವರ್ಸ್ ನ, ಗವರ್ನರ್ ಸ್ಪೆಷಲ್ ಅಡ್ರೆಸ್ ನ, ಗವರ್ನರ್ದು ಪಾರ್ಡನಿಂಗ್ ಪವರ್ಸ್ ನ, ಅದನ್ನ ಫೋಕಸ್ ಮಾಡಬೇಕು. ಯಾಕಂದ್ರೆ UPSC ಅದನ್ನೇ ಕೇಳ್ತಾರೆ. ಸೊ ಎಲ್ಲದನ್ನು ಓದೋ ಅವಶ್ಯಕತೆ ಇರಲ್ಲ. ಲಕ್ಷ್ಮೀಕಾಂತ್ ಹೇಳಲ್ವಾ ಇದು ಗವರ್ನರ್ ಬಗ್ಗೆ ಇರುತ್ತಲ್ಲ, ಗವರ್ನರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಲಕ್ಷ್ಮೀಕಾಂತ್ ಅವ್ರು ಹೇಳಲ್ವಾ ಗವರ್ನರ್ ಓದ್ಕೊ ಅಂತ ಹೇಳಲ್ವ ಅವರು? ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ನಾವು ಐಡೆಂಟಿಫೈ ಮಾಡ್ಬೇಕು ಯಾವ ಟಾಪಿಕ್ಸ್ ನ ಓದಬೇಕು. ಇದು ನಾನು ಹೇಳ್ತಾ ಇದ್ದೀನಿ, ಅವರು ಬುಕ್ಸ್ ಅವರು ಐಡೆಂಟಿಟಿ ಮಾಡಲ್ಲ. ಹೌದು, ದೇ ಗಿವ್ ಇನ್ಫಾರ್ಮೇಶನ್. ಸೊ ಹಿ ಹ್ಯಾಸ್ ಟೋಲ್ಡ್ ಯು ಹ್ಯಾವ್ ಟು ಐಡೆಂಟಿಫೈ. ಎಸ್, ಇನಿಷಿಯಲ್ ಆಗಿ ನೀವು ಅಕಸ್ಮಾತ್ ಓದಿದ್ರು ಅಂತಾನು ಅನ್ಕೊಳ್ಳಿ, ಬಟ್ ಸೆಕೆಂಡ್ ಸಲ ಅಥವಾ 3ನೇ ಸಲ ಅವರು ಓದ್ತಿದ್ದಾರೆ ಅಂತಂದ್ರೆ ಜಸ್ಟ್ ಗೋ ಫಾರ್ ಮೈನ್ ಟಾಪಿಕ್ಸ್, ಮೈನ್ ಕಾನ್ಸೆಪ್ಟ್ಸ್. ಅದು ಕೂಡ ನ್ಯೂಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್ಸ್ಗೆ ಕರೆಕ್ಟ್ ಇದು ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಇರೋ ಟಾಪಿಕ್ಸ್ ನ ಓದಿ, ಆರ್ಟಿಕಲ್ಸ್ ನೆನ್ಪಿಟ್ಕೊಂಡು, ಪ್ರೋಸೆಸ್ ನ ನೆನ್ಪಿಟ್ಕೊಳ್ಳಿ. ಎಲ್ಲದನ್ನು ಓದ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 1 month 2 months ಒಂದು ಬುಕ್ ಓದಕ್ಕೆ. ದಟ್ ಈಸ್ ನಾಟ್ ಪಾಸಿಬಲ್. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಓಕೆ ಫಸ್ಟ್ ಓದಬೇಕಾದ್ರೆ ಕಂಪ್ಲೀಟ್ ಮಾಡಿದ್ರೂ ಸಹ ಅದು ಕೂಡ ಎಲ್ಲದನ್ನೂ ಮಾಡೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀಕಾಂತ್ ಅಲ್ಲಿ ಫಸ್ಟ್ ಓದಿದ್ರು ಕೂಡ ಅಪ್ ಟು ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿವರೆಗೂ ಓದಿದ್ರು ಸಾಕು. ಆ ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ನ ಒಂದು ಚಾರ್ಟ್ ಮಾಡ್ಕೊಂಡು ಅದನ್ನೇ ರಿವಿಷನ್ ಮಾಡ್ತಾ ಹೋಗೋದು. ಬುಕ್ ಅಲ್ಲಿ ಓದೋ ಅವಶ್ಯಕತೆ ಇಲ್ಲ. ಆ ಒಂದ್ ಶೀಟ್ ಮಾಡ್ಕೊಂಡು ಅದನ್ನ ಓದೋದು, ಯಾಕಂದ್ರೆ ಟೈಮ್ ಸೇವ್ ಆಗುತ್ತೆ. ಅಂಡ್ ನಾನು ಅದಾದ್ಮೇಲೆ ಮಾಡಿದ್ದಿದೆ, ನಾನು ಜಸ್ಟ್ ನೋಡೋದು, ಅದನ್ನ ನೋಡ್ಬೇಕಾದ್ರೆ ಟಾಪಿಕ್ಸ್ ನಾನು ಮೊದಲೇ ನೋಡ್ಕೋತಿದ್ದೆ ನ್ಯೂಸ್ ಪೇಪರ್ ಬರೋದು, ಆ ಟಾಪಿಕ್ಸ್ ಮೇಲೆ ಮೋರ್ ಫೋಕಸ್ ಮಾಡೋದು. ಅಂಡ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ತರ ಫುಲ್ ಬುಕ್ನ ಓದಲ್ಲ ಯಾರು ಕೂಡ. ಇವಾಗ ಮಾರ್ಕೆಟ್ ಅಲ್ಲಿ ಏನಾಗಿದೆ, ನಿಮಗೆ ಎಷ್ಟು ಬೇಕಾದ್ರೆ ನೀವು ಹೇಳ್ತಿದ್ರಲ್ಲ ಟೈಲರ್ಡ್ ಅಪ್ರೋಚ್ ಅಂತ, ಐ ಹ್ಯಾವ್ ಸೀನ್ ಸಾರಥಿ AS ಕೂಡ ನೋಡಿದ್ದೆ. ಅವರು ಓಲ್ಡ್ ಬುಕ್ಸ್ ನ ಓದೋದು ಬೇಡ ಅಂತಾನೆ ಹೇಳ್ತಿದ್ದಾರೆ. ಸ್ಪೆಕ್ಟ್ರಮ್ ಇರ್ಲಿ, ಲಕ್ಷ್ಮೀಕಾಂತ್ ಇರ್ಲಿ, ಅದ್ರಲ್ಲಿ ಬರೋಂತ ಪಾಯಿಂಟ್ಸ್ ನಾವೇ ನಿಮ್ಗೆ ಮಾಡ್ಕೊಡ್ತಿದ್ವಿ ಟೈಲರ್ಡ್ ಮ್ಯಾನರ್ ಅಲ್ಲಿ. ಏನೇನ್ ಬರುತ್ತೋ ಅದನ್ನ ವೇಸ್ಟ್ ಓದೋದನ್ನ ಬಿಟ್ಟು ಟೈಮ್ ನ ಸೇವ್ ಮಾಡಿ ಈ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿ ಅದು PYQs ಲಿಂಕ್ ಆಗಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಟೈಲರ್ಡ್ ಅಪ್ರೋಚ್ ನ ನೀವೇ ಕಂಡುಕೊಂಡ್ರೆ ಒಳ್ಳೇದು. ಅಥವಾ ಯಾರಾದ್ರೂ ನಿಮ್ಗೆ ಮೆಂಟರ್ಸ್ ಹೇಳ್ತಿದ್ರ ಅಂತಂದ್ರೆ ಅದನ್ನ ಕೇಳಿ ಅರ್ಥ ಮಾಡ್ಕೊಂಡು ಬೇಗ ನೀವು ಇನ್ಕಲ್ಕೇಟ್ ಮಾಡ್ಕೊಂಡ್ರೆ ಸೊ ಬೇಗ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ತೀರಾ, ನಂಬರ್ ಆಫ್ ರಿವಿಷನ್ಸ್ ಜಾಸ್ತಿ ಮಾಡ್ತೀರಾ, ಎಕ್ಸಾಮ್ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ಫೈನ್. ಇವ್ ನೋಡಿ ಹೇಳಿದ್ರು ಭಾಳ ಸೀನಿಯರ್ಸ್, ಮೆಂಟರ್ಸ್ ಸರ್ ಈ ಎಕ್ಸಾಮ್ಸಲ್ಲಿ ಬೇಕು. ಅದು ಅದಿಲ್ಲ ಅಂದರೆ ನೀವು ಪಾಸ್ ಮಾಡ್ಬೋದು, ಇಲ್ಲನಲ್ಲ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್.
at the cost of fortune, ಹೌದು. at the cost of your life. You are under the influence of the fortune. If you are fortunate, you are going to clear. See, don't do such type of things. ಒಂದು ನಾನು ಪ್ರತಿ ಬಾರಿ ಹೇಳ್ತೀನಿ, ನಿಮ್ಮ ಸೀನಿಯರ್ ಹೂ ಇಸ್ ಅ ರೈಟ್ ಮೈಂಡ್, ಈಗ ನೆಗೆಟಿವ್ ಮೈಂಡ್ ಸೀನಿಯರ್ ಇರಬಾರ್ದು. ರೈಟ್ ಮೆಂಟರ್ಸ್ ವರ್ಡ್ ಈಸ್ ಸೇಯಿಂಗ್ ರೈಟ್ ಮೆಂಟರ್ಸ್. ಸೊ ಈಗ ನಮ್ಮ ಆಫ್ಲೈನ್ ಸೆಂಟ್ರು ಆದರೂ ಸಹ ಇಟ್ ಈಸ್ ಎ ಮೆಂಟರ್ಶಿಪ್ ಪ್ಲಸ್ ಕೋಚಿಂಗು. ನಮ್ಮ ಉದ್ದೇಶ ಪೋರ್ಷನ್ ಕಂಪ್ಲೀಟ್ ಮಾಡೋದು ಅಲ್ಲ. ಇಡೀ ಲಕ್ಷ್ಮೀಕಾಂತ್ ಬುಕ್ ತೊಗೊಂಡು ಪೋರ್ಷನ್ ಕಂಪ್ಲೀಟ್ ಮಾಡಿದೆ. ನಿಮ್ಮ ಪೋರ್ಷನ್ ನೋಡಿ, ನಿಮ್ಮ ಪುಸ್ತಕ ನೋಡಿ UPSC ಕ್ವಶನ್ ತೆಗಿಯಲ್ಲ, KPSC ಕ್ವಶನ್ ತೆಗಿಯಲ್ಲ. ಅರ್ಥ ಮಾಡ್ಕೊಳ್ಳಿ. UPSC ಏನ್ ಆಗ್ತಿದೆ ಸೊಸೈಟಿ ಅನ್ನೋದನ್ನ ನೆನಪಲ್ಲಿ ಇಟ್ಟುಕೊಂಡೆ ಸ್ಟಾರ್ಟಿಂಗ್ ಪಾರ್ಟ್ನ ಕೇಳ್ತಾನೆ. ಈಗ ನೋಡಿ ಇವ್ರು ಹೇಳಿದ್ರು ಗವರ್ನರ್ ಅಂತ ಹೇಳಿದ್ರು. ನೋಡಿ ವರ್ಡ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಿಕಾಸ್ ಈಗ ತಮಿಳ್ನಾಡಲ್ಲಿ ಗವರ್ನರು ಮತ್ತು ಗೌರ್ಮೆಂಟ್ಗೆ ಆಪೋಸಿಟ್. ದೆನ್ ಸುಪ್ರೀಂ ಕೋರ್ಟ್ ಕಮ್ ಅಪ್ ವಿತ್ ಒನ್ ಜಡ್ಜ್ಮೆಂಟ್. ದೆನ್ ಪ್ರೆಸಿಡೆಂಟ್ ಹ್ಯಾಸ್ ಮೇಡ್ ಎ ರೆಫರೆನ್ಸ್ ಅಂಡರ್ ಆರ್ಟಿಕಲ್ 143 ಅಲ್ಲಿ. ಇವ್ರು ನೋಡಿ ಯಾಕೆ ಗವರ್ನರ್ ಟಾಪಿಕ್ನೇ ಪಿಕ್ ಮಾಡಿದ್ರು ಪೊಲಿಟಿಕಲ್ ಅಂತಂದ್ರೆ, ಹಿ ನೋ ದಟ್ ಇಸ್ ಅ ಪ್ರೆಸೆಂಟ್ಲಿ ನ್ಯೂಸ್ ಅಂಡ್ ದಟ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ ಆಫ್ ದಿ UPSC. ಸೊ ಹಿ ಹ್ಯಾಸ್ ಮೇಡ್ ಎ ರಿವರ್ಸ್ ಇಂಜಿನಿಯರಿಂಗ್. ಈಸ್ ಎ ಇಂಜಿನಿಯರ್, ಈ ಮೇಡ್ ಎ ರಿವರ್ಸ್ ಇಂಜಿನಿಯರಿಂಗ್. ಸೊ ಇದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ರಿ. ನೀವು ಸುಮ್ಮನೆ ಯಾವುದೋ ಒಂದು ಟಾಪರ್ಸ್ ಹೋಗಿ ಎಲ್ಲೋ ಅಂತಲ್ಲಿ ಏನಾಗುತ್ತೆ, ಇವಾಗ ಯೂಶಲಿ ಬೀಂಗ್ ಎ ಟಾಪರ್, ನಾನು ಅದಕ್ಕೆ ಮಿಸ್ಗೈಡ್ ಮಾಡೋಕೆ ಹೋಗಲ್ಲ. ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮು ರೂರಲ್ ಅವ್ರು ಇದ್ರೆ ಕೋಚಿಂಗ್ ತಗೊಳ್ಳಿ, ದೇರ್ ಇಸ್ ನೋ ರಾಂಗ್. ಹೌದೌದು. ಇನಿಷಿಯಲಿ ಫೌಂಡೇಶನ್ ಕೋರ್ಸು ಇಫ್ ಅವರು ಮೊದಲೇ ಪ್ರಿಪರೇಷನ್ ಮಾಡಿಲ್ಲ, ಡಿಗ್ರಿ ಟೈಮಲ್ಲೇ ಮಾಡಿಲ್ಲ, ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲ, ಆ ಟಾಪಿಕ್ಸ್ ಗೊತ್ತಿಲ್ಲ ಅಂದ್ರೆ ಇನಿಷಿಯಲ್ ಫೌಂಡೇಶನ್ ಕೋರ್ಸ್ ಆನ್ಲೈನ್ ಆದ್ರೂ ತಗೊಳ್ಳಿ, ಆಫ್ಲೈನ್ ಆದ್ರೂ ತಗೊಳ್ಳಿ. ಬಟ್ ಆ ಫೌಂಡೇಶನ್ ಕೋರ್ಸ್ ತಗೊಂಡಿದ್ದಾದ್ಮೇಲೆ ವರ್ಕ್ ಮಾಡ್ಬೇಕಿರೋದು ಮಾತ್ರ ಸ್ಟೂಡೆಂಟ್ಸ್. ಸೊ ನಿಮಗೆ ಮೆಂಟರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ಹೇಳ್ಕೊಡ್ತಿರ್ತಾರೆ. ಆದ್ರೆ ಅವ್ರು ಹೇಳ್ಕೊಡೋದು ನೀವು ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ನೀವು ಪ್ರೋಸೆಸ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇನಿಷಿಯಲ್ ಫೌಂಡೇಶನ್ ತಗೊಂಡು ಒಂದು ಒಳ್ಳೆ ಮೆಂಟರ್ ಇಂದ ನೀವು ಗೈಡೆನ್ಸ್ ತಗೊಂಡಿದ್ದಾದ್ಮೇಲೆ ಯು ಹ್ಯಾವ್ ಟು ವರ್ಕ್. ನಿಮ್ದು ಹಾರ್ಡ್ ವರ್ಕ್, ನಿಮ್ದು ಸ್ಮಾರ್ಟ್ ವರ್ಕ್ ಏನೇನು ಮಾಡ್ತೀರೋ, ಸೊ ಅದರಿಂದ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆ, ಈಗ ನೀವು CSAT ಇದು ಕಾಂಪ್ರೆನ್ಷನ್ಸ್ ಮಾಡ್ತಿದ್ರಲ್ಲ, ಸೊ ವಾಟ್ ಟೈಪ್ ಆಫ್ ಮೆಂಟರ್ಶಿಪ್, ವಾಟ್ ಆರ್ ದ ಇನ್ಪುಟ್ಸ್ ಯು ವಾಂಟ್ ಟು ಗಿವ್? ಸರ್, CSAT ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಅವಾಗಲೇ ಸಾಗರ್ ಸರ್ ಅವರು ಹೇಳಿದಾಗೆ ಏನಾಗುತ್ತೆ ಅಂತ ಅಂದ್ರೆ, ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದೀವಿ ಅನ್ನೋದು ಮಾತ್ರಕ್ಕೆ ನಮ್ದು ರೀಡಿಂಗ್ ಕಾಂಪ್ರಿಹೆನ್ಷನ್ ಸ್ಟ್ರಾಂಗ್ ಇರಲ್ಲ. ಸೊ ನಮ್ಮ ಯಾವಾಗಲೂ ನಮ್ಮ HYT ಬ್ಯಾಚ್ಗಳಲ್ಲಿ ನಮ್ಮ ಮೇನ್ ಸೂತ್ರ ಏನಪ್ಪಾ ಅಂದ್ರೆ PYQs. ಸರ್, UPSC CSAT ಅಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಸೆಕ್ಷನ್ ತಗೊಂಡ್ರೆ ಡೈರೆಕ್ಟಿವ್ ವರ್ಡ್ಸ್ ಕೊಡ್ತಾರೆ. ಕ್ರಕ್ಸ, ಕೊರೊಲರಿನ, ಅಸಂಪ್ಷನ್ನ ಅಥವಾ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್, ಏನ್ ಸೆಂಟ್ರಲ್ ಮೀನಿಂಗ್ ಏನು, ಈ ತರ ಡೈರೆಕ್ಟಿವ್ ವರ್ಡ್ಸ್ ಕೊಡ್ತಾರೆ UPSC ಅಲ್ಲಿ. ಸೊ ನಾನು ಪ್ರತಿಯೊಂದು ಡೈರೆಕ್ಟಿವ್ ವರ್ಡ್ಸ್ ನ ತಗೊಂಡು ಅದರಲ್ಲಿ ಮಿನಿಮಮ್ 7 ರಿಂದ 8 PYQs ನ ಸಾಲ್ವ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಏನು ಕ್ರಕ್ಸ್ ಅಂದ್ರೆ ಏನು, ಕ್ರಕ್ಸ್ ಅಂತ ಕೇಳಿದ್ರೆ ನಾನು ಏನು ಹುಡುಕ್ಬೇಕು ಆ ಪ್ಯಾಸೇಜ್ ಅಲ್ಲಿ. ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಅಲ್ಲಿ ಒಂದು 7-8 PYQs ನ ಮಾಡಿದ್ರೆ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಅಂತ ಕೇಳಿದಾಗ ನಾನು ಏನು ಹುಡುಕ್ಬೇಕು ಪ್ಯಾಸೇಜ್ ಅಲ್ಲಿ. ಸೊ ಇದೊಂದು ಅರ್ಥ ಆದ್ರೆ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಹಳ ಸುಲಭ ಆಗುತ್ತೆ. ಈವನ್ ದೋ ಯು ಆರ್ ಗುಡ್ ಇನ್ ಇಂಗ್ಲಿಷ್, ನಿಮ್ಗೆ ಇಂಗ್ಲಿಷಲ್ಲಿ ಚೆನ್ನಾಗಿದ್ರು ಕೂಡ ಈ ಒಂದು ಅನಾಲಿಸಿಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಒಂದು ಅನಾಲಿಸಿಸ್ ನೀವು ಮಾಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ನಾನು ಮಾಡಿದ್ದೀನಿ ಆಲ್ರೆಡಿ. ಸೊ ನಾನು ಅದನ್ನೇ ಈ ಒಂದು ಕೋರ್ಸ್ನಲ್ಲಿ ಹೇಳ್ಕೊಡುವಂಥದ್ದು. ರೀಡಿಂಗ್ ಕಾಂಪ್ರಿಹೆನ್ಷನ್ ಕೋರ್ಸ್ ಶಾಂತ ಮಾರ್ಗದಲ್ಲಿ ಏನಿದೆ, ಆ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಕೋರ್ಸ್ನಲ್ಲಿ ಆ ಪ್ರತಿಯೊಂದು ಡೈರೆಕ್ಟಿವ್ ವರ್ಡ್ಸ್ಗೂ PYQs ನ ಸಾಲ್ವ್ ಮಾಡ್ತಾ, ಐ ಆಮ್ ರಿಪೀಟಿಂಗ್, PYQs ನೇ ಸಾಲ್ವ್ ಮಾಡ್ತಾ, ನಾನೊಂದು ಓನ್ ಆಗಿ ಪ್ಯಾಸೇಜ್ ಕೊಡಲ್ಲ. ಸೊ ಆಲ್ರೆಡಿ UPSC ಏನ್ ಕೇಳಿದರೆ ಆ ಒಂದು PYQs ನೇ ಸಾಲ್ವ್ ಮಾಡ್ತಾ ಈ ಡೈರೆಕ್ಟಿವ್ ನ ಅರ್ಥ ಏನು, ಈ ಡೈರೆಕ್ಟಿವ್ ವರ್ಡ್ ಕೇಳಿದ್ರೆ ನಾನು ಏನು ಹುಡುಕ್ಬೇಕು ಪ್ಯಾಸೇಜ್ ಅಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ಸುತ್ತೆ ನನಗೆ. ಸೊ ನಿಮ್ಮ ಪ್ರಕಾರ ಆಸ್ ಯು ಆರ್ ಆಲ್ಸೋ ರೀಡಿಂಗ್ ಕಾಂಪ್ರಿಹೆನ್ಷನ್ ತುಂಬಾ ಸ್ಟ್ರಾಂಗ್ ಇದ್ರಿ ಅಂತ ಹೇಳಿದ ಕಾರಣಕ್ಕೆ, ಸೊ ಈ ಒಂದು ಮೆಥಡ್ ಎಷ್ಟು ಬೆನಿಫಿಷಿಯಲ್ ಇರುತ್ತೆ ಸ್ಟೂಡೆಂಟ್ಸ್ಗೆ? ಸರ್, ಒಂದು PYQsನ ಅನಲೈಸ್ ಮಾಡಿ ಡೈರೆಕ್ಟಿವ್ ವರ್ಡ್ಸ್ನ ನೋಡ್ಕೊಂಡಾಗ ಮಾತ್ರನೇ ಬೇಗ ಆನ್ಸರ್ ಹುಡ್ಕಕ್ಕೆ ಸಾಧ್ಯ. ಸೊ ಆ 4 ಆಪ್ಷನ್ಸಲ್ಲಿ ಆ ಡೈರೆಕ್ಟಿವ್ ವರ್ಡ್ಸ್ ನೋಡಿ ಪ್ಯಾಸೇಜ್ ಓದಿದ ತಕ್ಷಣ ಒಂದು 2 ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದು ಈಸಿಯಾಗಿ. 2 ಆಪ್ಷನ್ಸ್ ಮಾತ್ರ ನಮಗೆ ಕಷ್ಟ ಅಂತ ಅನ್ಸುತ್ತೆ. ಬಟ್ ಆ ಡೈರೆಕ್ಟಿವ್ ವರ್ಡ್ಸ್ ಮೇಲೆ ನಾವು ಆ 2 ಆಪ್ಷನಲ್ಲಿ ಒಂದು ಆಪ್ಷನ್ ಎಲಿಮಿನೇಟ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡ್ಬೋದು. ಒಂದು, ಸೊ PYQs ಆರ್ ಬೇಸ್ ಫಾರ್ ದಿಸ್ comprehension. For comprehension also, for GS also, everything PYQs are base. ನಂದು ಇನ್ನೊಂದು ಅಡ್ವೈಸ್ ಏನಂತಂದ್ರೆ, ನೀವು ಆ ಕಾಂಪ್ರಹೆನ್ಷನ್ನ 1 ಮಿನಿಟಲ್ಲಿ ಓದಬೇಕು ಅಂತಂದ್ರೆ ಆ ಎಬಿಲಿಟಿನ ಬೆಳೆಸ್ಕೊಂಡಿರ್ಬೇಕು. ಸೊ ದೊಡ್ಡ ಪ್ಯಾರಾನ ಇಟ್ ಈಸ್ ನಾಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಇಟ್.
ವಿತಿನ್ 1 minute. ಸೊ ಅದನ್ನ ಓದಿ ಅರ್ಥ ಮಾಡ್ಕೋಬೇಕು. ಮತ್ತೆ ಓದಕ್ ನಿಮ್ಗೆ ಟೈಮ್ ಇರಲ್ಲ. ಒಂದು ಸಲ ಪ್ಯಾಸೇಜ್ ನ 30 seconds ಅಲ್ಲಿ ಓದಿದೀರಾ ಅಂತಂದ್ರೆ 30 seconds ಅಲ್ಲಿ ಕ್ವಶನ್ ನೋಡಿ ಆಪ್ಷನ್ಸ್ ನೋಡಿ ಕ್ಲಿಯರ್ ಮಾಡ್ಬೇಕು ನೀವು. ಮತ್ತೆ 30 seconds ತಗೊಂಡು ಅದನ್ನ ಮತ್ತೆ 1 ನಿಮಿಷ 2 ನಿಮಿಷ ನೀವು ಕ್ವಶನ್ ಓದ್ಕೊಂಡಿದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಅದಕ್ಕೆ ನಾನು ಹೇಳ್ತೀನಿ, ಒಂದು ನ್ಯೂಸ್ ಪೇಪರ್ನ ಓದುವಂತ ಹ್ಯಾಬಿಟ್ ಮಾಡ್ಕೊಳ್ಳಿ. ದಟ್ಟು ಹಿಂದೂ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್, ಅದ್ರಲ್ಲಿ ಬರುವಂತ ಆರ್ಟಿಕಲ್ ಅಲ್ಲಿ ಬರುವಂತ ದೊಡ್ಡ ದೊಡ್ಡ ಪ್ಯಾರಾನ ಟೈಮಿಂಗ್ಸ್ ಇಟ್ಕೊಳ್ಳಿ. 30 seconds ಅಲ್ಲಿ ಈ ಪ್ಯಾರಾನ ಓದ್ಬೇಕು. ಅಂಡ್ ಓದೋದು ಮಾತ್ರ ಅಲ್ಲ, ಜೋರಾಗಿ ಆ ಓದೋದನ್ನ ಅರ್ಥ ಆಗಿರ್ಬೇಕು. ನಿಮ್ಗೆ ಯಾರಾದ್ರೂ ಫ್ರೆಂಡ್ ಇದ್ರೆ ಇದ್ರಲ್ಲಿ ಇಷ್ಟಿದೆ, ಇದು ಕಂಟೆಂಟ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋ ಕೆಪಬಿಲಿಟಿ ಇರಬೇಕು. ಅದೇ ತರ ಕಾಂಪ್ರಹೆನ್ಷನ್ ನೀವು ಅಲ್ಲಿ ಓದಿ 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 ಫಾಸ್ಟ್ ರೀಡಿಂಗ್ ಎಬಿಲಿಟಿನ ಬೆಳೆಸ್ಕೊಂಡಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಅಪ್ಲೈ ಮಾಡಿ ವಿತಿನ್ 1 minute ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಸೊ ನೀವು PYQs ಜೊತೆಗೆ ಡೈರೆಕ್ಟಿವ್ಸ್ ಜೊತೆಗೆ ಫಸ್ಟ್ ಪೇಪರ್ನ ಓದೋದು ಕಲೀರಿ. ಒಂದು ಇಂಗ್ಲೀಷ್ ಪೇಪರ್ನ ಓದಿ, ಎಡಿಟೋರಿಯಲ್ಸ್ನ ಓದಿ ಫಾಸ್ಟಾಗಿ ಓದೋದನ್ನ ಕಲಿತಾಗ ಆ ರೀಡಿಂಗ್ ಎಬಿಲಿಟಿನ ಇಲ್ಲೇ ಅಪ್ಲೈ ಮಾಡ್ಬೋದು. ಸೊ ನಾನಿದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ UPSC ಆಸ್ಪಿರೆಂಟ್ ನೆಕ್ಸ್ಟ್ ಫ್ಯೂಚರ್ ಬ್ಯೂರೋಕ್ರಾಟ್ ಆಗಬೇಕು ಅಂತಂದರೆ ಹ್ಯಾಸ್ ಟು ಹ್ಯಾಸ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಗುಡ್ ರೀಡಿಂಗ್ ಎಬಿಲಿಟೀಸ್. ನೀವು ಯಾಕೆ ಕಾಂಪ್ರಹೆನ್ಷನ್ನು ಅಷ್ಟು ರೀಡಿಂಗ್ ಎಬಿಲಿಟಿ ಬೇಕಂತ ಐ ವಿಲ್ ಗಿವ್ ಸ್ಮಾಲ್ ಎಕ್ಸಾಂಪಲ್. See, when I was in Assembly Secretariat, we used to organize these committee meetings. So the committees which come in polity. So ನಾವು GBA ನಮ್ಮ BBMP ನ ರೀಸ್ಟ್ರಕ್ಚರ್ ಮಾಡಬೇಕಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಕಮಿಟಿ ಮಾಡಿ, ಅದರಲ್ಲಿ MLAs ಎಲ್ಲ ಮೆಂಬರ್ಸ್ ಇದ್ರು ಅಂಡ್ ಆಲ್ಸೋ ಸೀನಿಯರ್ ಬ್ಯೂರೋಕ್ರಾಟ್ಸ್ ಬಂತಿದ್ರು. ದೆನ್ BBMP ಕಮಿಷನರ್ ತುಷಾರ್ ಗಿರಿನಾಥ್ ಸರ್ ಬರ್ತಿದ್ರು. ಸೊ ಐ ಯೂಸ್ ಟು ಸಿಟ್ ಬಿಹೈಂಡ್ ಹಿಮ್. ನಾನು ಒಂದು ಮುನ್ಸಿಪಲ್ ಆ್ಯಕ್ಟ್ನ ತೊಗೊಂಡವರು ನನ್ನ ಹತ್ರನೂ ಇತ್ತು ಬುಕ್, ಅವರು ಇಟ್ಕೊಂಡಿದ್ದಾರೆ, ನಾವು ನೋಡ್ತಿರ್ತೀವಿ ಏನು ಮಾಡ್ತಾರೆ ಅಂತ. ಸೊ ಅವರು ಒಂದು ದೊಡ್ಡ ಪ್ಯಾರಾನ ವಿತಿನ್ ಒಂದು 30 seconds ಅಲ್ಲಿ ಓಲ್ ಪ್ಯಾರಾನ ಓದಿ ಮಿನಿಸ್ಟರ್ಸ್ಗೆ ಕಮಿಟಿ ಚೇರ್ಪರ್ಸನ್ ರಿಜ್ವಾದ್ ಅರ್ಸರ್ ಸರ್ ಇದ್ರು, ಅವ್ರು ಬ್ರೀಫ್ ಮಾಡಿದ್ರು. ನಾನು ಇನ್ನೂ ಓದ್ತಾನೆ ಇದ್ದೀನಿ, ನಾನು ಇನ್ನೂ ಪ್ಯಾರಾ ಓದ್ತಿದ್ದೀನಿ. ಅವರು ಓದಿ ಅರ್ಥ ಮಾಡಿಕೊಂಡು ಈಸ್ ಎಕ್ಸ್ಪ್ಲೈನಿಂಗ್ ಟು ದ ಮಿನಿಸ್ಟರ್ ಅಂಡ್ ಆಲ್ಸೋ ದ ಕಮಿಟಿ ಚೇರ್ಪರ್ಸನ್. ಅಂದರೆ ಒಬ್ಬ ಆಫೀಸರ್ ಕ್ವಾಲಿಟಿ ಏನು ಅಂತಂದರೆ, ನೀವು ಒಬ್ಬ ಮಿನಿಸ್ಟರ್ಸ್ಗಿರಲಿ, ಮೆಂಬರ್ಸ್ಗಿರಲಿ, ಅಥವಾ ಅಸೆಂಬ್ಲಿ ಮೆಂಬರ್ಸು ಅಥವಾ ನಿಮ್ಮಿಂತ ಸೀನಿಯರ್ ಬ್ಯೂರೋಕ್ರಾಟ್ಸ್ಗೆ ಬ್ರೀಫ್ ಮಾಡಬೇಕಿರುತ್ತೆ. ಆ ಬ್ರೀಫ್ ಮಾಡಬೇಕಂತಂದರೆ ಆ ರೀಡಿಂಗ್ ಎಬಿಲಿಟಿ ಇರಬೇಕು, ಫಾಸ್ಟ್ ರೀಡಿಂಗ್ ಎಬಿಲಿಟಿ, ಆ ಕಾಂಪ್ರಹೆಂಡಿಂಗ್ ಎಬಿಲಿಟಿ. ದೆನ್ ಯು ಹ್ಯಾವ್ ಟು ಏನಂತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಕನ್ವಿನ್ಸ್ ಮಾಡುವಂಥ ಎಬಿಲಿಟಿ. ಸೊ ಇದು ಯಾವಾಗ ಬರುತ್ತೆ ಅಂತಂದರೆ ಓದಬೇಕಾದ್ರೆ ಬರುತ್ತೆ. ಆ್ಯಂಡ್ UPSC ಈಸ್ ಚೆಕಿಂಗ್ ದಿಸ್. UPSC ಈ ಪ್ರಿಲಿಮ್ಸಲ್ಲಿ that too in CSAT paper, that too in comprehension, is checking your reading abilities, your comprehending abilities, and this is very required for any bureaucrat. Officer like quality. Yes. ಮತ್ತು ಯಾರೇ ಆಗಲಿ, ಇವನ್ ನೀವು ಇನ್ ಯುವರ್ ಲೈಫ್, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಖಾತಾ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ, ನೀವು ಎಲ್ಲೋ ಲೆಟ್ರ್ ಬರೀಬೇಕಾಗುತ್ತೆ, ಯು ಶುಡ್ ಏಬಲ್ ಟು ಕನ್ವಿನ್ಸ್ ಆ್ಯಂಡ್ ಕನ್ವೆ ದಿ ಥಿಂಗ್ಸ್ ಇನ್ ಎ ಮೋರ್ ಸ್ಟ್ರಕ್ಚರ್ಡ್ ವೇ. ಎಸ್. ಸೊ ಓಕೆ, ಸೊ ನೋಡಿ ಅಗೇನ್ ಈ ಒಂದು UPSC ಸಿಲೆಬಸ್ಗೆ ಅವರು ಇದೇ ಪುಸ್ತಕವನ್ನು ಓದಿ ಅಂತೇಳಿ ಎಲ್ಲೇ ನೋಟಿಫಿಕೇಶನ್ ಕೊಟ್ಟಿಲ್ಲ. ಯು ಕ್ಯಾನ್ ರೀಡ್ ಎನಿ ಬುಕ್ಸ್ ಪ್ರೊವೈಡೆಡ್ ಯು ಹ್ಯಾವ್ ಎ ಅಪ್ರೋಚ್. ಎಸ್, ಗುಡ್. ಓಕೆ, ಗುಡ್ ಅಪ್ರೋಚ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, IRಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಪೀಪಲ್ ಆರ್ ಟೇಕಿಂಗ್ ಬುಕ್ಸ್. ಅರೆ PSIR ಲೆವೆಲ್ಗೆ ಓದಬೇಡಿ ನೀವು IRಗೆ. ಓಕೆ, ಕರೆಕ್ಟ್ ಅಲ್ವಾ? ಬೇಡ. IRಗೆ ಇಂಟರ್ನ್ಯಾಷನಲ್ ರಿಲೇಷನ್ಗೂ ಪೇಪರ್ 12 ಬರುತ್ತೆ. ಅದಕ್ಕೆ ಪೀಪಲ್ ಹ್ಯಾವ್ ಸೀನ್ ಸಪ್ರೇಟ್ ಬುಕ್ ತೊಗೊತಾರೆ. ಅರೆ ಬೈ, ನೀವು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಆಗಿ ಹೋಗ್ತಾ ಇಲ್ಲ ಇಲ್ಲಿ. ನೀವು ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಸೊ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ನೀವು ಅದರಲ್ಲಿ PhD ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಒಂದು ಆಫ್ಲೈನ್ ಸೆಂಟರ್ ಹೇಗಿರುತ್ತಪ್ಪ ಅಂತಂದರೆ ಪ್ಯೂರ್ಲಿ ಟೈಲರ್ ಮೇಡ್ ಫಾರ್ ಎಕ್ಸಾಮ್ಸು. ಯಾವುದಾದ್ರೂ ಬುಕ್ ಓದಿ ಏನಾದರೂ ಮಾಡಿ, ಬಟ್ ಎಕ್ಸಾಮ್ಸ್ಗೆ ಏನು ಬೇಕು ಅಷ್ಟನ್ನೇ ಓದ್ಕೊಂಡು ನೀವು ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗಬೇಕು. ಈಗ ನಮ್ಮದು HOT ಕ್ಲಾಸ್ ನೋಡ್ತಿದ್ದೀರಾ, ಹೋಮ್ವರ್ಕ್ ಕೇಳ್ತಿರ್ತೀವಿ, ತದನಂತರ ಫೋನ್ ಮಾಡ್ತೀವಿ, ಕ್ವಶನ್ಸ್ ಕೇಳ್ತೀವಿ. ಓಕೆ, ನೀವು ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗಿಲ್ಲ ಅಂತಂದರೆ ನಾಟ್ ಓನ್ಲಿ ಇಯರ್, ನೀವು ಡೆಲ್ಲಿಗೆ ಹೋಗಿ, ಮುಂಬೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ, $1 ಕೋಟಿ ಕೊಟ್ಟು ನೀವು ಅಡ್ಮಿಷನ್ ಆಗಿ, ಇಫ್ ಯು ಆರ್ ನಾಟ್ ಆ್ಯಕ್ಟಿವ್, ನೋ ಯೂಸ್ ಅಲ್ವಾ? ಸೊ ನಮ್ಮ ಶಾಂತ ಮಾರ್ಗದ ಒಂದು ಆಫ್ಲೈನ್ ಸೆಂಟ್ರು, ನಮ್ಮ ಟಾರ್ಗೆಟ್ ಏನಂತಂದರೆ ಸ್ಟೂಡೆಂಟ್ಸ್ ಶುಡ್ ಬಿ ಸಾರ್ಟಿಫಿಕೇಟ್ ಪಾರ್ಟಿಸಿಪೆಂಟ್ ಆಫ್ ದಿ ಕೋಚಿಂಗ್ ಪ್ರೋಸೆಸ್. ಏನಕ್ಕೆ ಅಂದರೆ ನಾವು ಪಾಠ ಮಾಡಿದ್ವಿ ನಿಮ್ಗೆ ತಲೆಗೆ ಹೋಗುತ್ತಂದ್ರೆ ಅದು ಶುದ್ಧ ಸುಳ್ಳು, ಮೂರ್ಖತನದ ಪರಮಾವಧಿ, ಅದು ಆಗಲ್ಲ. ಓಕೆ ಸಾಗರ್, ಈಗ ವರ್ಲ್ಡ್ ಹಿಸ್ಟ್ರಿ ಬಂತು ಮೇನ್ಸಲ್ಲಿ, ಏನು ಮಾಡಿದ್ರೆ ಅಪ್ರೋಚ್ ವರ್ಲ್ಡ್ ಹಿಸ್ಟ್ರಿ? ಸರ್, ಒನ್ ಥಿಂಗ್, ನಾನು ವರ್ಲ್ಡ್ ಹಿಸ್ಟ್ರಿಗೆ ನನಗೆ ಮೈನ್ಸ್ ಕಂಟೆಂಟ್ ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದ್ರೆ ನಾನು ಲೀವ್ ತೊಗೊಂಬಂದಿದ್ದೆ. ಆ್ಯಂಡ್ ಅಷ್ಟು ನನ್ನ ಕಂಟೆಂಟ್ ಓದೋಕ್ಕೆ ನನಗೆ ಟೈಮ್ ಇರಲಿಲ್ಲ. ಬಟ್ ವೆನ್ ಐ ವಾಸ್ ಇನ್ 2020 ಫಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ
ವರ್ಲ್ಡ್ ಹಿಸ್ಟ್ರಿನ ಒಂದ್ಸಲ ನಾನು ಯಾವ್ದೋ ಒಂದು ನೋಟ್ಸ್ ತಗೊಂಡು ಟಾಪರ್ ನೋಟ್ಸ್ ತಗೊಂಡು ಓದಿದ್ದೆ. ನಾನು ಬುಕ್ಸ್ ತಗೊಂಡು ಓದಿರ್ಲಿಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವರ್ಲ್ಡ್ ಹಿಸ್ಟ್ರಿಗೆ ಅಂತೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀಕಾಂತ್ ತಗೊಳ್ಳಿ, ಓದಿ, ಐ ಅಗ್ರಿ. ಬಟ್ ವರ್ಲ್ಡ್ ಹಿಸ್ಟ್ರಿಗೆ ನೀವು ಯಾವ್ದೋ ಬುಕ್ ತಗೊಂಡು ಓದೋ ಅವಶ್ಯಕತೆ ಇಲ್ಲ. ವರ್ಲ್ಡ್ ಹಿಸ್ಟ್ರಿಗೆ ಡೂ ಒನ್ ಥಿಂಗ್, ಯಾವ್ದಾದ್ರು ಟಾಪರ್ ನೋಟ್ಸ್ ಮಾಡಿ ಓದಿ. ಅವರು ನೀಟಾಗಿ ಬರ್ದಿರ್ತಾರೆ. ಫ್ರೆಂಚ್ ರೆವಲ್ಯೂಷನ್, ಅಮೆರಿಕನ್ ರೆವಲ್ಯೂಷನ್, ನೆಕ್ಸ್ಟ್ ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ನೆಕ್ಸ್ಟ್ ಅದು ಥಿಯರೀಸ್ ಎಲ್ಲ ಅದು ಕ್ರಿಸ್ಪ್ ಆಗಿ ಬರ್ದಿರ್ತಾರೆ. ಜಸ್ಟ್ ಆ ನೋಟ್ಸ್ ತಗೊಳ್ಳೋದು, ಒಂದ್ಸಲ ಒಂದು ರೀಡಿಂಗ್ ಕೊಡೋದು. ಆ ರೀಡಿಂಗ್ ಕೊಟ್ರೆ ಮುಗೀತು, ಅದ್ ನೆನ್ಪಿಟ್ಕೋಬೇಕಷ್ಟೇ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಯಾವುದೇ ಟಾಪಿಕ್ ಬರಲಿ, ಯಾವುದೇ ಆ ಥರ ಬರಲಿ, ಅವಾಗ ನೀವು ಅದನ್ನ ಲಿಂಕ್ ಮಾಡಿ ಬರೀ. ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ವಾರ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಈ ವಾರ್ಸ್ನೆಲ್ಲದು ಕೂಡ UPSC ಮೇ ಲಿಂಕ್ ಟು ದ ವರ್ಲ್ಡ್ ವಾರ್ 3. ಓಕೆ, ಇನ್ ದ ನಿಯರ್ ಫ್ಯೂಚರ್ ವರ್ಲ್ಡ್ ವಾರ್ 3 ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಾರೆ. ಸೊ ನೀವು ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ಬಗ್ಗೆ ಜಸ್ಟ್ ನೀವು ಸ್ವಲ್ಪ ಓದಿದ್ರೆ, ಟಾಪರ್ಸ್ ನೋಟ್ಸ್ ಯಾವುದೋ ಒಂದು ಓದಿದ್ರೆ, ಜಸ್ಟ್ ಅಲ್ಲಿ ಏನಾಯ್ತು, ಯಾಕೆ ಅದಾಯ್ತು ಅಂತ ಗೊತ್ತಿರುತ್ತೆ. ನೀವು ಅದನ್ನ ಇಲ್ಲಿ ಆನ್ಸರ್ ಅಲ್ಲಿ ತರ್ಬೋದು. ಸೊ ನಾನು ಹೇಳ್ತೀನಿ, ವರ್ಲ್ಡ್ ಹಿಸ್ಟ್ರಿ ಮೇಲೆ ಅಷ್ಟು ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನೀವು ಪ್ರೊವೈಡೆಡ್ ದಟ್ PSIR ಸ್ಟೂಡೆಂಟ್ ಆಗಿದ್ದು, ಆಪ್ಷನಲ್ ಸ್ಟೂಡೆಂಟ್ ಆಗಿದ್ರೆ ಯು ಫೋಕಸ್ ಆನ್ ಇಟ್. ಅದರ್ವೈಸ್ ನೀವೇನ್ ಮಾಡ್ತೀರಾ, ಯಾವ್ದಾದ್ರು ಒಂದು ಟಾಪರ್ ನೋಟ್ಸ್ ತಗೊಂಡು ಜಸ್ಟ್ ಒಂದ್ಸಲ ರೀಡಿಂಗ್ ಕೊಡಿ. ಆ ರೀಡಿಂಗ್ ಕೊಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವುದೇ ಬಂದ್ರು ಬರೀರಿ. ಅಂಡ್ ನವ್ ಡೇಸ್ ವಿ ಆರ್ ನಾಟ್ ಗೆಟಿಂಗ್ ದ ಕ್ವಶನ್ಸ್ ಫ್ರಮ್ ವರ್ಲ್ಡ್ ಸೊ ಮೇನ್ಸ್ ಅಲ್ಲಿ. ಸೊ ಜಸ್ಟ್ ಗೊತ್ತಿರ್ಲಿ ಅಷ್ಟೇ, ಕೇಸ್ ಬಂದ್ರೆ ಬರೆಯಕ್ಕೆ. ಬಟ್ ಅದರ್ವೈಸ್ ಡೋಂಟ್ ವೇಸ್ಟ್ ಟೈಮ್ ಆನ್ ವರ್ಲ್ಡ್ ಹಿಸ್ಟ್ರಿ. ಸೊ ಅದಕ್ಕೆ ನೋಡಿ, ನೀವು ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ, ಯಾವುದೋ ಒಂದು ಗೂಗಲ್ಗೆ ಹೋಗ್ಬಿಡ್ತಾರೆ, ಬುಕ್ ಲಿಸ್ಟ್ ನೋಡ್ತಾರೆ, ವರ್ಲ್ಡ್ ಹಿಸ್ಟ್ರಿಗೆ ಯಾವುದೋ ಒಂದು ಬುಕ್ ಕೊಟ್ಬಿಡ್ತಾರೆ. ನೋ ಸರ್, ನೋ, ಆ ಬುಕ್ ತಗೊಂಡ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ಫೇಲ್ಯೂರ್ ನಿಮ್ದು. ಆ ಬುಕ್ ತಗೊಂಡ್ರದೇ ಒಂದು ಫೇಲ್ಯೂರ್. ಓಕೆ, ಇನ್ನು ಫೇಲ್ಯೂರ್ ಬುಕ್ ತಗೊಂಡು ನೀವು ಪಾಸ್ ಆಗ್ತೀರ ಎಂಬುದು ಶುದ್ಧ ಸುಳ್ಳು. ಓಕೆ, ಸೊ ಈ ನಿಟ್ಟಿನಲ್ಲಿ ನೋಡಿ, ಇವರು ಯಾಕೆ ಕರೆಕ್ಟ್ ಹೇಳಿದ್ರೆ, ಟಾಪರ್ಸ್ ನೋಟ್ಸ್ ತಗೊಳ್ರಿ, ತಗೊಳ್ಳಿ, ಓದ್ಕೊಳ್ಳಿ, ಹೋಗಿ ಅಷ್ಟೇ. ಇಟ್ಸ್ ನಾಟ್ ದಟ್ ಈ ಹ್ಯಾಸ್ ಮೆನ್ಷನ್ಡ್ ಮೆನಿ ಇನ್ ಸ್ಟಾರ್ಟ್ AS ಅಂತ ಹೇಳಿ. ಹೌದು, ಚೆನ್ನಾಗಿದೆ ಹೇಳ್ಬೇಕು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಓಕೆ, ನಾವು ಇಲ್ಲಿ ಸೇರಿದ್ದಕ್ಕೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ವಿ, ಅಲ್ಲಿ ಸೇರಿದ್ದಕ್ಕೆ ಎಕ್ಸಾಮ್ಸ್ ಕ್ಲಿಯರ್, ನಾವೆಲ್ಲ ಸುಳ್ಳು. ನಾಳೆ ಶಾಂತ ಮಾರ್ಗದಲ್ಲಿ ಬಂದು ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು ಸಹ ದಟ್ಸ್ ಯುವರ್ ಓನ್ ಎಫರ್ಟ್, ಇಟ್ಸ್ ನಾಟ್ ಅವರ್ಸ್. ಓಕೆ, ಸೊ ನಮ್ಮ ಒಂದು ಆಫ್ಲೈನ್ ಸೆಂಟ್ರಲ್ಲಿ ವಿ ಬಿಲೀವ್ ಇನ್ ಟೈಲರ್ ಮೋಡ್ ಅಪ್ರೋಚ್. ಎಕ್ಸಾಮ್ಸ್ಗೆ ಏನು ಬೇಕು ಅಷ್ಟು ಓದ್ಕೋಬೇಕು, ಹೋಗ್ತಾ ಇರಬೇಕು. ಇವ್ರು ನೋಡಿ ಎಷ್ಟು ಪ್ರಾಕ್ಟಿಕಲ್. 3 ವರ್ಷ ಓದಿದ್ರು ಬೇಸಿಕ್ ಆಗಿ, ಆಮೇಲೆ ವರ್ಕ್ ಮಾಡ್ಕೊಂಡು ಓದಿದ್ರು. ನೀವು 3-4 ವರ್ಷ ಆಯ್ತು, ನೀವು ಅಪಾಯಿಂಟ್ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ರಿವ್ಯೂ ಯುವರ್ ಪ್ರಿಪರೇಷನ್. ಹೋಗ್ತಿರಲ್ಲ? ಎಕ್ಸಾಕ್ಟ್ಲಿ. ನೋಡಿ, ಇವರು UPSC ಕ್ಲಿಯರ್ ಮಾಡಿದ್ರು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು, 2 ಕ್ಲಿಯರ್ ಮಾಡಿದ್ರು. ನೀವು ಯಾವ್ದು KE KPS ಕಂಡಕ್ಟ್ ಮಾಡಿದ್ವಿ ಸರ್? ಜೂನಿಯರ್ ಅಸಿಸ್ಟೆಂಟ್ KE, PSI ಕೂಡ KE. ಹೌದಾ? PSI ಕ್ಲಿಯರ್ ಮಾಡಿ. Yes, now the KAS is KPSC. Correct. So I have written mains also and cleared mains. ಸೊ ಇವರು 7 ಕೆರೆಗಳನ್ನ ನೀರು ಕುಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಎಲ್ಲ ಕೆರೆಗಳ ನೀರಿನ ಮಹತ್ವ, ಅದರ ಆಳ ಅಗಲ ಎಲ್ಲ ಗೊತ್ತು. PSI ಕ್ಲಿಯರ್ ಮಾಡಿದ್ರು, KE ಕ್ಲಿಯರ್ ಮಾಡಿದ್ರು, ತದನಂತರದಲ್ಲಿ UPSC ಕ್ಲಿಯರ್ ಮಾಡಿದ್ರು. ಸೊ ಐ ಥಿಂಕ್ ಭಾರತದಲ್ಲಿ ಇವ್ರು ಯಾವುದೇ ಎಕ್ಸಾಮ್ ಉಳಿದಿಲ್ಲ ಅಂತ ನಾನು ಭಾವಿಸ್ತೀನಿ. ಫೈನ್, ಈಗ ನಾನು ನೆಕ್ಸ್ಟ್ ಇದ್ರ ಇಂಟ್ರೋ ಬಗ್ಗೆ ಮಾತಾಡ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.